ಇವತ್ತು ಶ್ರೀರಾಮನವಮಿ. ನಮ್ಮ ನಾಡಿನಾದ್ಯಂತ ಶ್ರೀರಾಮ ಜಯಂತಿಯನ್ನು ನಾವು ಎಲ್ಲ ಕಡೆಯೂ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತೀವಿ. ಇವತ್ತು ಎಲ್ಲರಿಗೂ ಶ್ರೀರಾಮ ಒಳ್ಳೇದು ಮಾಡಲಿ, ಅವರಿಗೆಲ್ಲರಿಗೂ ಶುಭಾಶಯ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶ್ರೀರಾಮನವಮಿ ಪ್ರಯುಕ್ತ ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀವಿ. ನಮಸ್ಕಾರಗಳು. ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರು, ಆಮೇಲೆ ನಮ್ಮ ಸಂಸ್ಕೃತಿ, ನಮ್ಮ ಜಲ, ನಮ್ಮ ರಾಷ್ಟ್ರಧ್ವಜ, ಇದನ್ನು ಯಾರು ದ್ವೇಷಿಸ್ತಾರೋ, ಯಾರಿಗೆ ಇದರ ಬಗ್ಗೆ ಗೌರವ ಇಲ್ಲವೋ ಅವರು ಯಾವತ್ತೂ ಉದ್ಧಾರವಾಗುವುದಿಲ್ಲ. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಸಂಸ್ಕೃತಿ, ನಮ್ಮ ನೀರು, ನಮ್ಮ ಎಲ್ಲದಕ್ಕೂ ಗೌರವ ಕೊಡಬೇಕು ನಾವು ಮೊದಲು, ಆಮೇಲೆ ಮಿಕ್ಕಿದ್ದು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಸಂಸ್ಕಾರದ ಬಗ್ಗೆ ತಿಳ್ಕೊಳ್ಳೋಣ. ಸ್ತ್ರೀಯರ ಸಂಸ್ಕಾರ ಮತ್ತು ಎಲ್ಲ. ಸ್ತ್ರೀಯರು ಆಭರಣಗಳನ್ನು ಧರಿಸುವುದರಿಂದ, ಆಭರಣಗಳಲ್ಲಿನ ತೇಜದಿಂದ ಸ್ತ್ರೀಯರಲ್ಲಿನ ಸ್ತ್ರೀ ತತ್ವ ಜಾಗೃತವಾಗುವುದು ಹಾಗೂ ಅವರು ದೀರ್ಘ ಸುಮಂಗಲಿಯಾಗಿರುತ್ತಾರೆ. ಮಹಿಳೆಯರು ರಾತ್ರಿ ಮಲಗುವಾಗ ಮಾಂಗಲ್ಯ, ಕೈ ಬಳೆ, ಕಿವಿಯೋಲೆ ಮುಂತಾದ ಒಡವೆಗಳನ್ನು ಬಿಚ್ಚಿ ಇಟ್ಟು ಮಲಗಬಾರದು. ನೀವು ಹೊಸ ಬಟ್ಟೆ ಧರಿಸುವ ಮುನ್ನ ಆ ವಸ್ತ್ರದ ಯಾವುದಾದರೂ ಒಂದು ಮೂಲೆಯಲ್ಲಿ ಅರಿಶಿನ ಹಚ್ಚಿ ನಂತರ ಧರಿಸಬೇಕು. ಇದರಿಂದ ಶುಭವಾಗುತ್ತದೆ. ಹೆಣ್ಣು ಮಕ್ಕಳು ಒಬ್ಬರು ಧರಿಸಿದ ಹೂವನ್ನು ಮತ್ತೊಬ್ಬರು ಧರಿಸಲೇಬಾರದು. ಇದರಿಂದ ದೋಷ ಉಂಟಾಗುತ್ತದೆ. ಹೆಣ್ಣು ಮಕ್ಕಳು ರಾತ್ರಿಯ ಸಮಯದಲ್ಲಿ ಊಟ ಮಾಡದೆ ಹಸಿದ ಹೊಟ್ಟೆಯಲ್ಲಿ ಮಲಗಬಾರದು. ಸಂಸ್ಕಾರವಂತರಾದರೆ ನಿಮ್ಮ ಮಕ್ಕಳು ಸಹ ಸಂಸ್ಕಾರವಂತರಾಗುತ್ತಾರೆ, ಉತ್ತಮ ಸಮಾಜವನ್ನು ನಿರ್ಮಿಸುತ್ತಾರೆ. ಅದರಿಂದ ನಾವು ಫಸ್ಟು ಸಂಸ್ಕಾರವಂತರಾಗಬೇಕು. ಸ್ನಾನ ಮಾಡುವ ಸಮಯದಲ್ಲಿ ಬೆತ್ತಲೆ ಸ್ನಾನ ಮಾಡುತ್ತೀರೋ ಹಾಗಾದರೆ ಜ್ಯೋತಿಷ್ಶಾಸ್ತ್ರಕ್ಕೆ ಅನುಸಾರವಾಗಿ ಅದರಿಂದ ಆಗುವ ದೋಷಗಳನ್ನು ಆಗತ್ತೆ. ಶನಿದೋಷ ಮತ್ತು ರಾಹುಕೇತು ದೋಷಗಳಲ್ಲಿ ಹೆಚ್ಚಳ, ಚಂದ್ರದೋಷ ಉಂಟಾಗುವ ಸಂಭವ, ಗುರುಗ್ರಹದ ಕೃಪೆ ಕಡಿಮೆಯಾಗುವುದು, ಮಾತೆ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಕಡಿಮೆಯಾಗುವುದು, ಮಂಗಳ ದೋಷ ಉಂಟಾಗುವುದು, ಪಿತೃದೋಷ ಉಂಟಾಗುವುದು, ರವಿ ಸೂರ್ಯ ದೋಷ ಉಂಟಾಗುವುದು, ವ್ಯಕ್ತಿತ್ವದಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ, ಇದರ ಮಧ್ಯದಲ್ಲಿ ಇರುವುದು ಬರೀ ಕತ್ತಲೆ. ಆದ್ದರಿಂದ ಸ್ನಾನ ಮಾಡುವಾಗಲೂ ಸಹ ಒಳ ಉಡುಪನ್ನು ಧರಿಸಿ ಸ್ನಾನ ಮಾಡಬೇಕು. ನಾವು ಯಾವಾಗಲೂ ಬರೀ ಮನೆಯಲ್ಲಿ ಸ್ನಾನ ಮಾಡಬಾರ್ದು, ಒಳ ಉಡುಪನ್ನಾದರೂ ಧರಿಸಿ ನಾವು ಸ್ನಾನ ಮಾಡಬೇಕು ಅಂತ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. ಗೊತ್ತಾಯ್ತಾ? ನಾವು ಇದನ್ನು ಅರ್ಥಕೋಬೇಕು. ಸ್ತ್ರೀಯರು ಯಾವಾಗಲೂ ಆಭರಣಗಳನ್ನು ಹಾಕ್ಕೊಂಡ್ರೆ ಬಿಚ್ಚಿಡಬಾರ್ದು. ತಾಳಿ ಬಿಚ್ಚಿಡೋದು ಅದಕ್ಕೆ ಗೌರವ ಇರುತ್ತೆ. ಗೊತ್ತಾಯ್ತಾ? ಅದನ್ನು ಒಂದು ಅಗ್ನಿಸಾಕ್ಷಿಯಾಗಿ ಒಂದು ಇದನ್ನು ಕಟ್ಟಿರ್ತಾರೆ. ಒಟ್ಟು ಸುಮ್ಮನೆ ಯಾವಾಗ ಬೇಕೋ ಬಿಚ್ಚಿಡೋದು, ಯಾವಾಗ ಬೇಕೋ ಹಾಕ್ಕೊಳ್ಳೋದು, ಅದನ್ನು ಮಾಡಿದ್ರೆ ಅವ್ರಿಗೆ ಆಯಸ್ಸು, ಆರೋಗ್ಯ ಎಲ್ಲ ಕಡಿಮೆ ಆಗತ್ತೆ. ಬಿಟ್ಟರೆ ಅವರು ಉದ್ಧಾರ ಆಗಲ್ಲ. ನಾವು ಅದನ್ನು ಕಳಚಿಡಬಾರ್ದು. ಕಿವಿ ಓಲೆ ಆಗಲಿ, ಮಾಂಗಲ್ಯ ಸರ ಆಗಲಿ, ಮೂಕ್ತಿ ಆಗಲಿ, ಅವೆಲ್ಲ ಇರಲೇಬೇಕು. ರಾತ್ರಿ ಮಲಿಕೊಳ್ಳೋವಾಗಲಿ ಯಾವಾಗಲಾಗಲಿ ಇರಲೇಬೇಕು. ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 6/4/2025 ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ತಿಥಿ ನವಮಿ, ರಾತ್ರಿ 11:23, ನಕ್ಷತ್ರ ಪುನರ್ವಸು, ಬೆಳಗ್ಗೆ 9:46, ಮಳೆ ರೇವತಿ 2ನೇ ಪಾದ, ರಾಹುಕಾಲ 5:02 6:35 ತನಕ ಇದೆ. ಗುಳಿಕ ಕಾಲ 3:30 5:02 ತನಕ ಇದೆ. ಯಮಗಂಡ ಕಾಲ 12:26 1:58 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿದ್ರು, ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದೆ ಅಂತ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.